ಮಾಂಸದಿಂದ ಮಾಡಿದ ಮನೆ ಮನವೊಲಿದ ನೆಂಟನೆ ನೆರೆದೆ ಅಗಲಿದಡೆ ಇವೆಲ್ಲ ನೀವೇ ಮಾತಾಡ್ತಿದ್ರು ನಾವು ಹೋಗಿರೇ ಬಿಡ್ತೀವಿ. ಮನವೊಲಿದ ನೆಂಟನೆ ನೆರೆದೆ ಅಗಲಿದಡೆ ಒಣ ಹೆಂಡಿಯಲ್ಲಿ ಮುಚ್ಚುವುದು ದೇಹದಲ್ಲುಂಟ ಬಲಪುರುಷಾರ್ಥ ರಕ್ಷಿಸು ನಮ್ಮನ್ನರ್ಥ ರಕ್ಷಿಸು ನಮ್ಮನ್ನು. ಪರಮರಾಧ್ಯ ಪ್ರಾತಸ್ಮರಣೆ ಸದ್ಗುರುದೇವನ ಚರಣ ಸನ್ನಿಧಾನಕ್ಕೆ ಭಕ್ತಿಯಿಂದ ನಮಿಸಿ ಜನ್ಮದಾತೆಯನ್ನ ಭೂಮಾತೆಯನ್ನ ಕನ್ನಡ ಮಾತೆಯನ್ನ ಎನ್ನ ಶರದರ ಮೇಲೆ ಸ್ಮರಣೆ ಮಾಡಿಕೊಂಡು ನಾಡಿನ ಎಲ್ಲ ದಾರ್ಶನಿಕರನ್ನ, ದಾಸರನ್ನ, ಸಂತರನ್ನ, ಶರಣರನ್ನ, ಅವಧೂತರನ್ನ, ಸಿದ್ಧ ಪರಂಪರೆಯನ್ನ, ತೀರ್ಥಂಕರನ್ನ ಸ್ಮರಣೆ ಮಾಡಿ ಹಾರಗೇರಿ ನಗರದಲ್ಲಿ ಬಹಳ ಅಪರೂಪವಾಗಿರ್ತಕ್ಕಂಥ ಒಂದು ಕಾರ್ಯವನ್ನು ಕೈಗೆತ್ತಿಕೊಂಡಿರುತ್ತಾರೆ. ಬಹುತೇಕ ಇವತ್ತಿನ ನಿರ್ಮಾಣದಲ್ಲಿ ಪ್ರದರ್ಶನ ಕಲೆಗಳು ಹೆಚ್ಚಾಗಿರ್ತಕ್ಕಂಥ, ಪ್ರದರ್ಶನ ಸಾಹಿತ್ಯಗಳು ಹೆಚ್ಚಾಗಿರ್ತಕ್ಕಂಥ ಹಾವಳಿಯಲ್ಲಿ ದರ್ಶನ ಸಾಹಿತ್ಯ ಉಳಿಬೇಕು, ದರ್ಶನ ಕಲೆ ಉಳಿಬೇಕು ಅಂತಕ್ಕಂಥ ಉದಾತ್ತವಾಗಿರತಕ್ಕಂಥ ಚಿಂತನೆಯೊಂದಿಗೆ ಒಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಈ ಒಂದು ಅಪರೂಪವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಕೈಗೆತ್ತಿಕೊಂಡಿರ್ತಕ್ಕಂಥದ್ದು ಬಹಳ ಸಂತೋಷದಾಯಕವಾಗಿರ್ತಕ್ಕಂಥ ಸಂದರ್ಭವನ್ನ ಸಮಸ್ತ ಈ ಎಲ್ಲ ಬಂಧುಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ನಮಿಶ್ ಇವತ್ತು ಈ ಜಾನಪದ ಲಾವಣಿ ಪದ್ಯ ಇರ್ಬೋದು, ಬಯಲಾಟ ಇರ್ಬೋದು, ಡೊಳ್ಳು ಹಾಡು ಅಂತಕ್ಕಂಥದ ಎಲ್ಲ ಕಾರ್ಯಕ್ರಮದ ವೇದಿಕೆಯನ್ನ ಅಧ್ಯಕ್ಷಸ್ಥಾನ ವಿರಾಜಮಾನರಾಗಿರ್ತಕ್ಕಂಥ ಹಿರಿಯ ಸಾಹಿತ್ಯಗಳು, ಅನುಭಾವಿಗಳು, ಜಗದಂಬಿಸಲು ಕೂಡ ಶರಣರನ್ನು ಕೇಳಿ ಬಹಳ ಸುಂದರವಾಗಿ ಲಾವಣಿಯನ್ನು ಹೇಳಾಕತ್ತಿರುವ ತಾಯಿ. ಬಹುತೇಕ ಇಲ್ಲೆಲ್ಲ ಕೂಡಿರ್ತಕ್ಕಂಥ ಮನಸ್ಸುಗಳನ್ನು ಕೇಳುವಂತ ಪ್ರಾಧಾನ್ಯತೆ ಇಲ್ಲಿ ಯಾರು ಇಲ್ಲ. ಬಹುತೇಕ ನಮ್ಮ ಹಣೆಬರ ಏನಾಗೈತಿ ಅಂದ್ರ ಪರಿಷತ್ತು ಮಾಡೋದು, ಶಾಲೆ ಹಾಕೊಳ್ಳೋದು, ಆಡಂಬರ ಪೋಸ್ಟರ್ ಹಚ್ಚೋದು, ಇದನ್ನ ಮಾಡಿ 2 ದಿವಸ ಜಯ ಅನ್ಕೊಡೋದು ಬಿಟ್ಟು ಮತ್ತೇನಿಲ್ಲ ಆಗ್ಲಿಕ್ಕಿಲ್ಲ ಅಂತಕ್ಕಂಥ ನೋವು ಕೂಡ ನಾವು ನೋಡಿನಿ. ಬಂದ ತಕ್ಷಣ ಪ್ರಾರಂಭಕ್ಕ ಆ ಅಮ್ಮ ಬಹಳ ಸುಂದರವಾಗಿ ಅವರು ಡೊಳ್ಳು ಹ್ಯಾಕ್ ಬಂತು, ಡೊಳ್ಳಿನ ಪದ್ಧತಿ ಏನಂತಕ್ಕಂಥದ್ದು ಗೋಷ್ಠಿ ಇಟ್ಟೇನೆ. ಆ ಬೆಳಿಗ್ಗೆ ಎಲ್ಲ ಹೇಳಿದ್ರು, ಹೋಗಾರು ಹೋಗ್ತಿದ್ರು, ಬರಾರು ಬರ್ತಿದ್ರು, ತಿರುಗಾಡ್ತಿರ್ತಾರೆ. ಯಾರಿಗೆ ಹೇಳುದು? ಸ್ವಲ್ಪ ಪ್ರದರ್ಶನ ಮುಖ್ಯ, ದರ್ಶನ ಅಂತಕ್ಕಂಥದ್ದು ನಾವು ಮಾಡಿರ್ತಕ್ಕಂಥ ಕಾರ್ಯಗಳ ದರ್ಶನ ಆಗ್ಬೇಕು. ಅಂತ ದರ್ಶನವನ್ನು ಪಡಿತಕ್ಕಂಥದ್ದು ಹಾಲುಮತ ಡೊಳ್ಳಿನ ಪದ್ಯವನ್ನ ಪಂಚಮಸಾಲಿ ಲಿಂಗಾಯತದ ಚನ್ನಬಸಪ್ಪ ಗೌಡ, ಮಾಳಿಂಗರಾಯನ ದಂಕನಾಡ ದೈಗೊಂಡಗೌಡ ಗಾಣಿಗೆರ ಮನೆತನದ ಅಂತವನ ಮಾರ್ಗ ಹಚ್ಚಿ 12 ಎಕರೆ ಭೂಮಿ ಬಿತ್ತಿದ್ದ. ಒಂದು ಕಾಳು ಮಂಡಿಯಿಂದ ಕೆಳಗೆ ಹೋಗಿದ್ದಾಗಿತ್ತು. 12 ಕೋಟಿ ಭೂಮಿ ತೆರಿಗಿತ್ತು. ಆ ತೆರಿಗಿದ ತಕ್ಷಣ ಹುಲಿಜಂತಿ ಜಾತ್ರೆಗೆ ಹೋಗ್ತಕ್ಕಂಥ ಪ್ರಸಂಗ ಬಂತು. ಅಪ್ಪ ಹೇಳ್ತಿದ್ದ, ಈ ಡೊಳ್ಳಿನ ಪದ್ಯ ಹಾಡಿ ನಮ್ಮ ಕುಲ ಕಡಿಮೆ ಮಾಡಬೇಡ, ಹಾಡಬೇಡ ಅಂತಿದ್ರು. ಯಾವಾಗ ಪುಣ್ಯಾತ್ಮನ ಜೋಳ ಬಿಟ್ಟಿದ್ದ, ಚೀಲ ಓದು ಬಡೆಯಾಗಿಟ್ಟಿದ್ದ. ಅಪ್ಪ ಮಗ ಏನ್ ಮಾಡ್ಯಾರ ನೋಡ್ಲಿಕ್ಕೆ ಹೋಗಿದ್ದ. ಅಂತ ಸಂದರ್ಭದೊಳಗೆ ಒಂದು ಕಾಳು ಬಿಡ್ಲಾರ್ದ ಚೀಲ ಬಡಿಗೊಳಗಿತ್ತು. ಮಗ ಜೋಳನ ಬಿಟ್ಟಿಲ್ಲ, ಸುಳ್ಳು ಹಾಡ ಬಿತ್ತಿ ಹೋಗ್ಯಾನ ತಿಳ್ಕೊಂಡು ಇನ್ನು ಬಂದಂದ್ರೆ ಅವನಿಗೆ ಡೊಳ್ಳಿನ ಹಾಡನ ಬಂದ್ ಮಾಡಿಸೋಣ ತಿಳ್ಕೊಂಡು ಆತ ಗಟ್ಟಿಯಾಗಿ ಕೂತಿದ್ದ. ಮಾಳಿಂಗರಾಯನ ದರ್ಶನ ಮಾಡಿಕೊಂಡು, ಮುಂಡಾದ ದರ್ಶನ ಮಾಡಿಕೊಂಡು ಊರಿಗೆ ಬರೋ ಕಾಲಕ್ಕ ಚನ್ನಬಸಪ್ಪ ಗೌಡ್ರು ಹೇಳಿದ್ರಂತ, ಇವತ್ತು ಭಂಡಾರದ ಋಣ ನಂದು ನಿಂದ ಮುಗಿತು ಭಗವಂತ ಅಂತ ಹೇಳಿ ನಮಸ್ಕಾರ ಮಾಡಿ ಬಂದಂತ. ಯಾಕಂದ್ರ ನಾ ಜೋಳ ಬಿಟ್ಟಿಲ್ಲ, ಭೂಮಿ ನಾಟೋದಿಲ್ಲ, ನಮ್ಮಪ್ಪ ನಾಳೆ ಅದನ್ನ ಹಾಡ್ಲಿಕ್ಕೆ ಕಳಿಸೋದಿಲ್ಲ ಅಂತ ವಿಚಾರ ಮಾಡಿ 3 ದಿನ ಆದ ಮೂಲಕ ಮಾಳಿಂಗರಾಯನ ಜಾತ್ರೆಗೆ ಹೋಗುದು ಗೌಡನ ಕನಸಿನಾಗ ಬಂದಂತ. ಗೌಡ ನನ್ನ ಮ್ಯಾಲ ಬಹಳ ಭಾರ ಇಟ್ಟು ಬಂದಿದೆ ಅಂತ ಕೇಳಿದಾಗ, ನಿನ್ನ ಮ್ಯಾಲ ಭಾರ ಇಲ್ಲರು ಇನ್ಯಾರ ಮ್ಯಾಲ ಇಲ್ಲಿ. ಅವಾಗ ನಿನಗ ಹೊಲ ನಾಟೋದು ಬೇಕಂದ್ರೆ ನಿನಗ ಮಕ್ಕಳಾಗೋದಿಲ್ಲ, ನಿನಗ ಮಕ್ಕಳು ಬೇಕಂದ್ರೆ ಹೊಲ ನಾಟೋದಿಲ್ಲ. ಆಯ್ಕೆ ಮಾಡ್ಕೊಂಡು ನಿನ್ಗೆ ಯಾವ್ದು ಬೇಕಾಗೋದು. ನೀನು ಡೊಳ್ಳಿನ ಹಾಡಿನೊಳಗೆ ದಂಕನಾಡ ಕೈಗೊಂಡ ಗೌಡನ ಮಾರ್ಗ ಹಚ್ಚಿದಿ. ಕಾನೂನು ಕರೆದೇವನ ಮಠಕ್ಕೆ ಬರ್ತಕ್ಕಂಥ ಸಂದರ್ಭನ ಹಾಡಿನೊಳಗೆ ಬೀಜ ಬಿಡೋದ ಮರೆತು ಬಿಟ್ಟಿದೆ. ಅದರ ಸಲುವಾಗಿ ನಾನು ಬಂದಿದ್ದೀನಿ. ನಿನಗೆ ಆಯ್ಕೆ ಮಾಡ್ಕೋ, ಹೊಲ ಬೇಕು, ನಾಟೋದು ಬೇಕು, ಅಥವಾ ನಿನಗೆ ಮಕ್ಕಳು ಬೇಕು. ಆ ಗೌಡರು ಕೂಡ ಅಷ್ಟೇ ಧರ್ಮ ಪ್ರೀತಿ ಉಳ್ಳವರಿದ್ರು. ಹೇಳಿದ್ರಂತ, ಮುಂದಿನ ಪೀಳಿಗೆ ಎಲ್ಲಿ ಸೂರ್ಯಚಂದ್ರ ಇರ್ತಾನೆ, ಎಲ್ಲಿವರೆಗೆ ಭೂಮಿ ಇರ್ತದ, ಅಲ್ಲಿವರೆಗೆ ಈ ಡೊಳ್ಳು ಪದ್ಯದೊಳಗೆ ಎಂತ ಶಕ್ತಿಯನ್ನು ಉಳಿಬೇಕಾಗಿತ್ತಂದ್ರ ಹೊಲಾನೇ ನಾಟಕ
ಅಂತಕ್ಕಂಥದ್ದನ್ನು ನಾವು ಹೇಳಿರ್ತಕ್ಕಂಥದ್ದು. ಇದೆಲ್ಲ ದರ್ಶನ ವಿದ್ಯೆಗಳು, ಇದೆಲ್ಲ ವ್ಯವಸಾಯಿಗಳು ಕೇಳಬೇಕು ಕಿವಿ ಕೊಟ್ಟು ಅಂತ ಎಲ್ಲ ನಾವೇ ಹಾಡಿನೊಳಗೆ ಹೆಣ್ಮಕ್ಳು ಇವತ್ತಿನ ದಿನಮಾನದಾಗ ಹಾಗೆ ನಡಿಬೇಕು ಅಂತಕ್ಕಂಥದ್ದು ತಗೊಂಡು ಬಂದ್ರೆ ಹೆಣ್ಮ ಬಹುತೇಕ ಅವ್ರ ತಾಯಿ ಅವ್ರ ತಂದೆ ಎಲ್ಲರೂ ರಾಷ್ಟ್ರ ಪ್ರಶಸ್ತಿ ಪಡ್ಕೊಂಡು ಅಂತವರ ವಿದ್ಯೆಗಳನ್ನು ನಾವು ಕೇಳ್ತಕ್ಕಂಥ ಕಿವಿನ ಇರ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂತಕ್ಕಂಥದ್ದು ನನಗೆ ಬಹಳ ನೋವಾಯ್ತು. ಹೋಗಾರು ಹೋಗ್ತಿದ್ರು, ಬರೋರು ಬರ್ತಿದ್ರು. ಅದಕ್ಕೆ ದಯವಿಟ್ಟು ಈ ಕಲೆಗಳನ್ನ ಯಾವುದೇ ಕಲೆ ಇದಕ್ಕೆ ದರ್ಶನ ಅಂತ ಕರೆದಾರ. ಜಾನಪದ ಅಂದ್ರೆ ದರ್ಶನ ಮಾಡಿಕೊಂಡವ್ರ ಬಹಳ ಮಂದಿ ಪುಣ್ಯಾತ್ಮರೇ. ಇದೇ ಪುಣ್ಯಾತ್ಮರಿ ಇದೇ ಗ್ರಾಮದೊಳಗೆ ಪುಣ್ಯ ಇಷ್ಟು ವರ್ಷ ನಾನು ಕೂಡ ಇಲ್ಲೇ ಸಾಲಿ ಕರ್ತೋಗಿನಿ. ಆಲಬೈ ರಾಜನ ಫೋಟೋ ಇವತ್ತು ನೋಡಿದ್ಯ, ಆಲಬೈ ರಾಜನ ಫೋಟೋ ಇವತ್ತು ನೋಡಿನ ಹಂಡೆ ಹಾಲು ಕೂಡ ಸಂತೋಷ ಆಗೈತೆ. ಅವ್ರು ಹೆಂಗ ಪದ್ಯ ಬರೀತಿದ್ರಂತ ಕೇಂದ್ರ ಪುಣ್ಯಾತ್ಮರೇ ಪದಕ್ಕೆ ಅಗಮ ಹಾಕಬೇಕಾಗಿತ್ತಂತ. ಅಗಮ ಸಿಗಲಿಲ್ಲ ಅಂತ ಹೇಳ್ತೀವಿ. ಹೊಲಕ್ಕೆ ಎತ್ತು ಬಂದ ಜ್ವಾಳ ತಗೊಂಡು ಹೋಗಂತ ಹೇಳಿದ್ರ. ಆ ಜ್ವಾಳದ ಮುಟ್ಟಿ ತೇಲ್ ಮೇಲೆ ಇಟ್ಕೊಂಡು ಹೋಗಿಬಿಟ್ಟಂತ ಎಲ್ಲಿ ಹೊಲಕ್ಕೆ ಹೋಗೋದು ಮರ್ತವ ಹಾಡಿಗೆ ಅಗಮ ಹುಡುಕಾಡ್ಕೊಂಡು ವಾಪಸ್ ಮನೆಗೆ ಬಂದ ಎತ್ತದ ಹೊಲಕ್ಕೆ ಮನೆಗೆ ಹೋಗ್ಬಿಟ್ಟು ಸಂಜೆ ಮಾಡಿ ಬಂದ ಬಳಕ ಈ ಬುಟ್ಟಿ ಜ್ವಾಳದ ಬುಟ್ಟಿ ಹಂಗ ತಗೊಂಡು ಬಂದ ಬಳಕ ಕೋಪಾಗಿ ಹಿಡಿದು ಬೈದರ. ಅವಾಗ ಅಲ್ಲಿ ಬರೀತಾರ, ಎಕ್ಕಿ ತಿಂದಾಳ ಮಡಿಕೆ ಬೆಟ್ಟ ಅಲವೈಲಿ ಕುಡದಾನಕ್ಕೆ ಹಾಕ ತಿಳ್ಕೊಂಡು ಅಲ್ಲಿ ಅಗಮ ಹಾಕಿ ಬರೀತಾರಂತ. ಎಂತ ಅದ್ಭುತ ಸಾಹಿತ್ಯಗಳನ್ನ ನಮ್ಮ ಈ ಮಣ್ಣಿನೊಳಗೆ ಹುಟ್ಟ್ಯಾರ. ಅವ್ರನ್ನ ಯಾರು ಗಮನದಲ್ಲಿ ಇರ್ತಕ್ಕಂಥವ್ರ ತತ್ವಗಳನ್ನ, ಅವ್ರ ಆದರ್ಶಗಳನ್ನ ನಾವ್ಯಾರು ಕಿವಿ ಕೊಟ್ಟು ಕೇಳಲಿಲ್ಲ ಅಂದ್ರೆ ಈ ಸಾಹಿತ್ಯ ಪರಿಷತ್ತು ಬಹುತೇಕ ನಾನು ಹೇಳ್ಬಾರ್ದು ಅನ್ನೋದು ನೋವು ಕೂಡ ಕಾಡ್ತದೆ. ಆದ್ರೂ ಕೂಡ ಸಾನ್ನಿಧ್ಯ ಪರ್ವ ಗುರುಗಳು ತಂದು ಕುಣಿಸಿ ಹೇಳಲಿಲ್ಲ ಅಂದ್ರೆ ಪಾಪ ಆಗ್ತದೆ. ವಿದ್ಯೆ ಕಲಿಸದ ಗುರು ಬುದ್ಧಿ ಹೇಳದ ತಂದೆ ಬಿದ್ದಿರಲು ಬಂದು ನೋಡದ ತಾಯಿ ಸುದ್ದು ವೈರಿಗಳಂತ ಕರೀತಾರೆ. ಅದಕ್ಕೆ ತಾವೆಲ್ಲ ಗಮನ ಇಡಬೇಕು. ಇದು ಪುಣ್ಯಾತ್ಮರೇ ಬಸವ, ಅಂಬೇಡ್ಕರ್, ಬುದ್ಧ ಎಲ್ಲರೂ ಎಂದೆಂತ ಅದ್ಭುತವಾಗಿರ್ತಕ್ಕಂಥ ನುಡಿಗಳನ್ನು ನಮ್ಗೆ ಎಡೆ ಮಾಡಿಕೊಟ್ಟಾರ. ನಾನೇನೇ ಸಾಹಿತ್ಯ ಪರಿಷತ್ತನ್ನು ಆಯೋಜನೆ ಮಾಡತಕ್ಕಂಥ ಏನು ಪ್ರಮುಖರು ಗೊತ್ತಿಲ್ಲ, ನಿಮಗೆಲ್ಲರೂ ಕೈ ಮುಗಿದು ಧನ್ಯವಾದ ಯಾಕೆ ಹೇಳ್ತಾ ಇದ್ರೆ, ಕನ್ನಡ ಸಾಹಿತ್ಯ ಸ್ವರ್ಗದ ಕೃತ್ಯ, ಸ್ವರ್ಗಾಕತೈತಿ. ಇನ್ನೊಂದು ಸಾಹಿತ್ಯ ಬಂದು ಹಾವಳಿ ಹೆಚ್ಚಾಗಿಬಿಟ್ಟು ಅಂತದ್ರೊಳಗೆ ಪುಣ್ಯಾತ್ಮರಿ ಇದನ್ನು ಈ ಒಂದು ಆರೋಗ್ಯ ನಗರಕ್ಕೆ ತಂದಿಲ್ಲ. ನಿಮಗೆ ಕೋಟಿ ಕೋಟಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಅದಕ್ಕೆ ಇನ್ನೊಬ್ಬರಿಂದ ಜಾನಪದ ಬಹುತೇಕ ನೀವೆಲ್ಲ ಹಗದಾರ ಆತ್ರ ಪುಣ್ಯಾತ್ಮರ ಚಿಂತನ ಮಾಡಿ ಸಾಹಿತ್ಯ ಬರೋದ್ರೆ ಅಂದ್ರು ಆ ಮುತ್ಯಾನ ತೆರೆಯಾಗಿ ಎಷ್ಟು ಸಾಹಿತ್ಯ ನಾವು ನಮ್ಮ ಪುಸ್ತಕದಾಗ ಐತಿರೋ ಗೊತ್ತಿಲ್ಲ. ಬೆಳಿಗ್ಗೆ ಸಿದ್ದಪ್ಪ ಬಂದ ಅಜವಾದ ಯಾಕೆ ನೀವು ಕಾಣ್ಬೇಕು ಮಂದಿ ಅವ್ರೊಂದು ಮಾತಾಡಿದ್ರು, ಅಧ್ಯಾತ್ಮ ಮಾಡಬೇಕಿದೆ ಅಂತ ಹೇಳಿದ್ರು. ಬಹುತೇಕ ಮೊನ್ನೆ ನಾನು ಕಾರಣವಾಗಿ ಜಗದೀಶ್ ಸರ್ ಮುಂದೆ ಹೇಳಿದ ಜಾನಪದದೊಳಗೆ ಸಾಹಿತ್ಯ ಎಂತ ಅಧ್ಯಾತ್ಮ ಮಾಡಬೇಕು. ಅಕ್ಕಿ ಮಾವ ಸಾಯಲ್ಲಿ ಹತ್ತೆಮ್ಮಿಯಲ್ಲಿ, ಅಕ್ಕಿ ಮಾವ ಸಾಯಲ್ಲಿ ಹತ್ತೆಮ್ಮಿಯಲ್ಲಿ, ಗಂಡಗ ದೆವ್ವ ಬಡಿಯಲ್ಲಿ ಭುವನೇಶ್ವರಿ ದೇವಿ ನಿನಗೆ ಜೋಡ್ಯಾಟಕ್ಕ ಬಡಿಗೆ ಅಂತ ಹಾಡ್ತಿರಂತ ಬೀಸು ಕಲ್ಲಿನ ಮ್ಯಾಲ. ಬಹುತೇಕ ನಾವೆಲ್ಲ ಇದ್ರ ವಿಮರ್ಶೆ ಮಾಡ್ಬೇಕಾಗಿತ್ತಂದ್ರೆ ಬಹಳ ಗದ್ದಲ ಐತಿ. ವಿಚಾರ ಮಾಡುದು. ಅತ್ತಿ ಮಾವ ಸಾಯಲ್ಲಿ ಹತ್ತೆಮ್ಮಿಯಲ್ಲಿ, ಗಂಡಗ ದೆವ್ವ ಬಡಿಯಲ್ಲಿ ಭುವನೇಶ್ವರಿ ತಾಯಿ ಜೋಡ್ಯಾಟಕ್ಕ ಬಡಿಲಿ ಅಂತ ಹಾಡ್ಯಾರ. ಮಾವು ಸುಮ್ಕೊಂಡಿಲ್ಲ, ಕಾಗದ ಕುಡಿದು ರೆಡಿ ಮಾಡಿಬಿಟ್ಟವು. ನಮಗ ಸಾಯಕ್ಕೆ ಬೇಡ್ಕೊಂಡು ಹಿಕ್ಕಿನ ಇಟ್ಕೊಂಡು ಏನ್ ಮಾಡೋದು ಅಂದ್ರು. ಅವಾಗ ಪುಣ್ಯಾತ್ಮರ ಅಂತ ನಮ್ಮ ಸದಲಿಗೆ ಕಾಕರ ಅಂತವ್ರು, ಡೇಸ್ ಮ್ಯಾಚ್ ಅಂತವ್ರು ಬಹಳ ವಿಶೇಷವಾಗಿ ಅಧ್ಯಾತ್ಮದ ಬದುಕಲು ಸಾಕ್ಷಿಗಳು. ನಮ್ಮ ನಾಡೂರು ಸರ್ ಕೂತಾರೆಲ್ಲ ಬಹಳ ಜನ ಕೂತಾರ ಆಸ್ತಿ ಬಂದು. ಅವ್ರು ಏನು ಅಂತ ಕೇಳಿದ್ರು ಸೊಸೆನ ಕಾಗದ ಕೊಡ್ಬೇಕಾದ್ರೆ ಮಗ ಬೇಕಾಗ್ತಾನೆ. ಮಗನ ಅಪ್ಪನಿಂದ ಹೆಂಗ್ ಕಾಗದ ಕೊಡೋದು? ಮಗನು ಕರೆಸಿ, ತಮ್ಮ ನಿಮ್ಮಪ್ಪ ನೀನ್ ಹೆಂಡತಿದ ಕಾಗದ ಕೊಡು ಕರ್ಕೊಂಡು ಬಂದು ನಿನ್ನ ನಿಚ್ಚ ಏನೈತಿ ನೋಡಿ. ನಂದು ಹೆಂಡತಿ ನಂದು ಮದುವೆ ಆಗಿ 6 ವರ್ಷ ಆಯ್ತು. ಒಂದು ದಿವಸ ಒಂದು ತುತ್ತು ಬಿಟ್ಟು ಉಂಡಿಲ್ಲ, ಎದ್ದಿದ್ದು ಒಂದು ಮಾತಾಡಿಲ್ಲ. ನಾ ಯಾಕೆ ಕಾಗದ ಕೊಡ್ಲಿ ಎಂದ ಪಂಚಾಯತಿ ಸೇರಿಸಿದ ಅಪ್ಪ ಮಾಡ್ಬೇಡ. ನಾವು ಗೊತ್ತಿದ್ದು ನಮಗೂ ಮರ್ಯಾದೆ ಕಳಿಬೇಡ, ನಿಮಗೂ ಮರ್ಯಾದೆ ಹೋಗೋದು ಬೇಡ, ಪಂಚಾಯತಿಗೆ ಅಪ್ಪನಾಗಬೇಡ. ಯಾರು ಕರ್ಕೊಂಡು ಬಂದಾರ ಅವ್ರಿಗೆ ಕಾಗದ ಕೊಟ್ಬಿಡ್ರಿ. ಅವಾಗ ಗೌಡ್ರು ವಿಚಾರ ಮಾಡಿದ್ರು, ಕಾಗದ ಕೊಡ್ತಕ್ಕಂಥ ಪ್ರಸಂಗ ಸೊಸಿ ಏನ್ ತಪ್ಪು ಮಾಡ್ಯಾವ ಇಲ್ಲೇನಿಂದ ಕೇಳಿದ್ರು. ಅವಾಗ ಬಂಧುಗಳೇ ಹೇಳದೇನು ಮಾಡ್ಬೋದು, ನಾನೇನೋ ಮಾಡಿಲ್ಲ. ನಮ್ಮವ್ ಬೀಸು ಕಲ್ಲಿನ ಮೇಲೆ ಹಾಡ್ತಳು. ಅತ್ತಿ ಮಾವ ಸಾಯಲ್ಲಿ ಹತ್ತೆಂಬಿಯಲ್ಲಿ, ಗಂಡಗ ದೆವ್ವ ಬಡಿಯಲ್ಲಿ ಭುವನೇಶ್ವರಿ ತಾಯಿ ನನಗೆ ಜೋಡಾಟಂಗೆ ಹೊಡಿಲೆ ಹಾಡಿನೆಂದ್ರು. ಅವಾಗ ಸಮಾನ ಕಾಲ ಚಿಂತನದೊಳಗಿದ್ದರು ಪುಣ್ಯಾತ್ಮರ. ಇನ್ನೊಬ್ಬರನ್ನು ಎಲ್ಲಿವರೆಗೆ ಕೇಳಾಕ ನಮಗೆ ಕಿವಿಗಳು ಬರುವುದಿಲ್ಲ. ಹಿಂದೆ ಶರಣರು ಸಿರಿಯನ್ನಿದ್ದಳೆವಲ್ಲೇ ಕರಿಯನ್ನಿದ್ದಳೆವಲ್ಲೇ ಹಿರಿದಪ್ಪ ರಾಜ ಇಲ್ಲ ಅಂತ ಹೇಳಿದ್ರು. ಅಂತ ಶರಣರ ಸಾಹಿತ್ಯವನ್ನ ಮನಕ್ಕೆ ಮೂಡಿಸ್ತಕ್ಕಂಥ ಗುರುಗಳು ಆಯಾ ಪ್ರಕೃತಿ ಸರ್ ಇವತ್ತು ಬಿತ್ತಿ ನಿಲ್ಲಕತ್ತಾರ. ನಾವೆಲ್ಲ ತಗೋಬೇಕು.
ಅತ್ತಿ ಮಾವ ಸಾಯಿಲಿ ಅಂತಂದ್ರೆ ನಿಮಗಲ್ಲ, ಆಸೆ ಅಂತಕ್ಕಂಥದ್ದು ಅತ್ತೆ ಸಾಯಿಲಿ, ಮಾಯಾ ಅಂತಕ್ಕಂಥ ಮಾವ ಸಾಯಿಲಿ ಅಂತ ಬೇಡ್ಕೊಂಡಿದೆ ಅಂತ ಹೇಳ್ತಾರೆ ಗೌಡರು ಬಿಚ್ಚಿ ಹೇಳ್ತಾರೆ ಬಂಧುಗಳು. ಯಾವ್ಯಾವ ಸಾಯಿತಂತ ಶಿಲ್ಪವೇ ಪರಿಸ್ಥಿತಿ ಎಲ್ಲಿಗೆ ಬಂದಂತೆ ಅಂತ ಕೇಳಿದ್ರೆ ಗುಡಿಯಾಗ ಓಂ ನಮ ಶಿವಾಯ ಗಾಯತ್ರಿ ಮಂತ್ರ ಹಾಕಿರ್ತಾರೆ, ಅಲ್ಲಿ ಒಂದು ಬೋರ್ಡ್ ಹಾಕಿ ಸ್ವಿಚ್ ಹಾಕಿರ್ತಾರೆ, ಅದು ಚಂತನ ಹೊರತಕ್ಕೆ ಹೋಗ್ತಾರೆ, ಯಾರು ಕೇಳಾಗಿಲ್ಲ ಕಡೆ. ಆ ಡೆಬ್ಬಿಗೆ ಮೋಕ್ಷ ಆಗ್ತದೆ, ಅವ್ರು ಕಲ್ಲಿಗೆ ಮೋಕ್ಷ ಆಗ್ತದೆ ಅಂತೀರಿ. ಹಂಗಾಗಬಾರ್ದು. ನೀವೇನು ಅದ್ಭುತವಾಗಿ ಏನು ಕಲೆ ಸಂಗ್ರಹಣೆ ಮಾಡಿದ್ರೆ ಆ ಸಾಹಿತ್ಯವನ್ನು ಯುವಕರಿಗೆ ಕೇಳ್ಬೇಕು. ಆ ಎಮ್ಮ ಸಾಹಿತ್ಯ ಹಾಡುಗಳು ಪುಣ್ಯಾತ್ಮರ ಸ್ವಾತಂತ್ರ್ಯದ ಬೆಳ್ಳಿ ಚುಕ್ಕಿ ಅಂತ ಕರೀತಾರೆ ಚೆನ್ನಮ್ಮನಿಗೆ. ಮೊಟ್ಟ ಮೊದಲ ಕ್ರಾಂತಿಕಾರಿಯನ್ನು ಇವತ್ತು ಜಗತ್ತಿನಾಗ ಸ್ವಾತಂತ್ರ್ಯ ಕಿಚ್ಚು ಯಾರು ಹಚ್ಚಿರ ಚೆನ್ನಮ್ಮ ಮತ್ತು ರಾಯಣ್ಣ ಅಂತಕ್ಕಂಥ ಇತಿಹಾಸ ಯಾರು ಬರೆದಿರ್ತಕ್ಕಂಥ ಮೂರು ಬರೀತಾರೆ. ಆ ಪುಣ್ಯಾತ್ಮ ಎಂತ ಸಮಾಜಕ್ಕೆ ಬೇಡಿಲ್ಲ, ಎದಕ್ಕೂ ಬೇಡಿಲ್ಲ. ಅವ ಬೇಡಿದೇನು ಕನ್ನಡ ಭುವನೇಶ್ವರಿ ನೆಲ ಜಲ ಭಾಷೆಯಾಗಿ ಕಿತ್ತೂರು ಸಂಸ್ಥಾನ ಉಳಿವಿಗಾಗಿ ನಾನು ನಗನಗಕ್ಕೆ ಹೋಗಿ ಪ್ರಾಣ ಕೊಡ್ತಾನವ, ನೀ ಸಂತೋಷವಾಗಿರೋ ತಿಳ್ಕೊಂಡು ತಾಯಿ ಕೆಂಚಮ್ಮ ಹೇಳ್ತಾನೆ ಸಂತೋಷವಾಗಿ. ಅದಕ್ಕೆ ಬಂಧುಗಳೇ, ಅಂತ ಅದ್ಭುತವಾಗಿರ್ತಕ್ಕಂತಹ ಸಾಹಿತ್ಯ ಅತ್ತಿ ಮಾವ ಸಾಯಿಲಿ ಹತ್ಯೆ ಬಿಯೈ, ಅತ್ಯ ಅಂತಕ್ಕಂಥ ಆಶಾ ಸಾಯಿಲಿ, ಮಾಯ ಅಂತಕ್ಕಂಥ ಮಾವ ಸಾಯಿಲಿ, ಹತ್ಯೆ ಬಿಯೈ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೆ ದಶೇಂದ್ರಿಯಗಳಿರ್ತಾವ. ಅದನ್ನು ವಶ ಮಾಡಿಕೊಂಡು ನನ್ನ ಗಂಡನ ದೇವ್ ಎಂತಾದ್ರೂ ಹೊಡಿಬೇಕಂತ ಕೇಳಿದ ಹಗಲಿರುಳು ಭುವನೇಶ್ವರಿ ಕನ್ನಡ ಬನ್ನಿ ನಮ್ಮ ಸಂಗಡ ಅಂತಕ್ಕಂಥ ದೇವ ಹೊಡಿತಂದ್ರ ಒಂದು ಹುಟ್ಟುದು ಒಂದು ಸಾಹಿತ್ಯ ತೆಂಗಿನಕಾಯಿ ಹೊಡಿತಾರೆ ಅಂತ ಹೇಳಿದ್ರು. ಈಗ ಅವರು ವಿಶ್ಲೇಷಣೆ ಮಾಡಿ ಹೇಳ್ತಾರೆ ಸಾಹಿತ್ಯ ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ಐತಿ. ನಮ್ಮ ಹಿಂದಿನ ಪೂರ್ವಜರಿಗೆ ಏನೇನು ನಮಗೆ ಬಿಟ್ಟು ಹೋಗ್ಯಾರ ಅದನ್ನು ಬಹಳ ಗಮ್ಮತ್ತಿನ. ಯಾಕಂದ್ರೆ ಬಸವಣ್ಣ ಎಷ್ಟು ಸುಂದರವಾಗಿ ಇವನಾರವ ಅಂತಕ್ಕಂಥ ಮಾತು ವಚನ ನಮಗೆ ಸೊಬಾಗ್ಯದ. ಆದ್ರೆ ಅವ್ರ ಹೃದಯ ಹೇಗಿತ್ತು ಆಲೋಚನೆ ಮಾಡೋ ಜಗತ್ತಿನಾಗಿರ್ತಕ್ಕಂಥವ್ರು ಎಲ್ಲರೂ ನನ್ನವರು ಅಂತಕ್ಕಂಥ ಬುದ್ಧಿ ಕೊಡು ಭಗವಂತ ಆತ. ಆ ಕೂಡಲ ಸಂಗಮನಾಥನ ಮುಂದೆ ಕುಂತು ಬೇಡ್ಕೊಂಡಿದ್ರು. ನಾವು ಎಂತ ಹೃದಯ ಶ್ರೀಮಂತ ಇರಬೇಕು ಬಸವಣ್ಣ ಅಂತಕ್ಕಂಥದ್ದು ನಾವೆಲ್ಲ ಗಮನದಲ್ಲಿ ಇಟ್ಕೋಬೇಕು. ಅದನ್ನೇ ಕ್ರಾಂತಿಕಾರಿ ಸಂತರಾಗಿರ್ತಕ್ಕಂಥ ತರುಣ ಸಾಗರದಿಂದ ಬದುಕಿದ 7 ದಿನದ ಗಟ್ಟಿದ ಹೇಳ್ಬಿಟ್ಟಾರ. ಸೋಮವಾರ ಜನ್ಮ ಹೊಯ್ಯೆ, ಮಂಗಳವಾರ ಬಡೆ ಹೊಯ್ಯೆ, ಬುಧವಾರ ಲಗಿನ ಹೊಯ್ಯೆ, ಗುರುವಾರ ಬಚ್ಚಾ ಪೈದ ಹೊಯ್ಯೆ, ಶುಕ್ರವಾರ ಬಿಮಾರ ಪಡೆ, ಶನಿವಾರ ಆಸ್ಪತ್ರೆಗೆ, ರವಿವಾರ ಚಲ್ಲ ಹೆಸರಿಗೆ ಜಿಂದಿಗೆ ತಿಳ್ಕೊಂಡು ಕ್ರಾಂತಿಕಾರಿ ಸಂತ ತರುಣ ಸಾಗರ ಬರೀತಿ. 7 ದಿವಸ ಯಾವಾಗ ಆದ್ರೂ ಕೂಡ ಇಂಥ ಎಲ್ಲ ಅದ್ಭುತವಾಗಿರ್ತಕ್ಕಂಥ ಸಾಹಿತ್ಯನ ಯುವಕರಿಗೆ ತೆಲಾಗಿ ಬಿತ್ತಬೇಕಾಗಿದೆ. ನಮ್ ಜಗಜಂಪೇಶ್ವರ ಹೇಳಿದ್ರು, ಬುದ್ಧಿ ಕಿತ್ತೂರು ಉತ್ಸವದಾಗ 100 ಜನ ಇದ್ರೆ ಏನೋ ಹಾರಗಿರಿ ಹೊತ್ಕೊಂಡು ಸಾಹಿತ್ಯ ಪರಿಸರ 8 ಜನ ಕೊಡ್ಯಾರಂದ್ರ ನಮ್ದು ಏನೋ ಪುಣ್ಯ ಐತೆ ಅಂತ ಹೇಳಿದ್ರು. ನಾನು ಅಷ್ಟ ಸಂತೋಷ ವ್ಯಕ್ತಪಡಿಸ್ತಾ ಇದ್ದೀನಿ. ನಮ್ಮ ಕೈಲಾಟ ಸರ್ ಹೇಳಿದ್ರು, ಬಹುತೇಕ ನಾನು ಮನ್ ರಾತ್ರಿ ನೆಗನಾಳದಿಂದ ಬರೋ ಕಾಲಕ್ಕೆ ನಮ್ಮ ಗಾಡಕ್ಕೆ ಕೂಡ ಹೇಳಿದ ಸಂಖ್ಯಾ ಬಾಳೆ ಆಟ ಕರೆ ಆದದಿದ್ದವರಾಗಿ ನೋಡಿ ಅಂತ ಇಲ್ಲಿ ತನಕ ನಮ್ಗೆ ಗೊತ್ತಿದ್ದಾಗಿತ್ತು. ಅದಕ್ಕೆ ಮುಂದೆ ಬಂಧುಗಳ ವಿಶೇಷವಾಗಿರ್ತಕ್ಕಂಥ ನಾವೆಲ್ಲ ಗಮನ ಇಡಬೇಕು. ಇದೆಲ್ಲ ಹೆಣ್ಮಕ್ಳು ಗಮನ ಕೊಡಬೇಕು. ನಮ್ಮ ಹೆಣ್ಮಕ್ಳು ಶೋಭಾನ ಹಾಡ್ತಕ್ಕಂಥ ಆಯ್ಗಳವರಲ್ಲ, ಅವ್ರ ಹಾಡನ್ನ ಸಾಹಿತ್ಯ ಸಿಗುದಿಲ್ಲ. ನೀವೇನು ಹೊಸದು ಬರೆಯಕ್ ಹೋಗ್ಬೇಡ್ರಿ. ಆ ಆಯ್ಗಳು ಏನೇನು ಹೆಂತ ಗಂಡನ ಹೆಸರುಗಳು ಶೋಭಾನ ಪದ ಹಾಡೋದು ಏನಾಗಲ್ಲ ಅದನ್ನೆಲ್ಲ ಸಂಗ್ರಹಣೆ ಮಾಡ್ಕೊಂಡು ಬರ್ರಿ. ಸಂಗ್ರಹಣೆ ಮಾಡ್ಕೊಂಡು ಪ್ರಿಂಟ್ ಮಾಡಕ್ಕಿಂತ ಪುಣ್ಯಾತ್ಮ ಶ್ರೀಮಂತರಿಗೆ ದಾನ ಬೇಡ ಪ್ರಿಂಟ್ ಮಾಡಿಸಲು ಸಾಹಿತ್ಯ ಗಟ್ಟಿ ಉಳಿತದೆ. ಅದು ಉಳಿವಿಗಾಗಿ ನಾವೆಲ್ಲರೂ ಶ್ರಮ ಪಡಬೇಕಾಗಿದೆ. ಎಂತ ಸಾಹಿತ್ಯ ಪರಿಷತ್ ಉಳಿಯುತ್ತೆ ಕಾರ್ಯಗಳಿಗೆ ಕೈ ಎತ್ತಿಕೊಳ್ಬೇಕು. ಅಂತ್ಯ ಹಾಡುಗಳು ಎಂತವಾದ ಅಂತ್ಯ ಹಾಡುಗಳು ಪುಣ್ಯಾತ್ಮರೇ ಬರೀ ಹಾಡ್ಕೊಂತ ದನ ಬೆಳ್ಳಂತವ. ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ನಮ್ಮ ಲಾವಣಿ ಪದ ಕೈಲಾಟದ ಇತಿಹಾಸಗಳಿರು ಡೋಳ್ಳಿ ಯಾವ ರೀತಿ ಬಂತು ಅಂತಕ್ಕಂಥದ್ದು ಎಲ್ಲದರ ಮಧ್ಯೆ ನಾನು ಕೊನೆಗೆ ಮಾತನಾಡಬೇಕಾಗಿತ್ತು. ನನಗೆ ಸಮಯ 2 ಗಂಟೆ ಕೊಟ್ಟಿದ್ದು, ನಾನು ಸಮಯ 2ಕ್ಕೆ ಬಂದಿದ್ದೀನಿ. ಅದೇನೂ ಕೂಡ ವ್ಯತ್ಯಾಸ ಆಗ್ತಕ್ಕಂಥ ಸಂದರ್ಭ. ನನಗೊಂದು ವಿಶೇಷ ಒಂದು ತೊಂದರೆ ತಾಪತ್ರೆ ಫೋನ್ ಬಂದ ತಕ್ಷಣ ನಾನು ಹೋಗ್ತಾನೆ ಅಂತಕ್ಕಂಥ ಮಾತಿಲ್ಲ. ನಾನು ದಯವಿಟ್ಟು ನಾನು ಮಾತನಾಡತಕ್ಕಂಥ ಮಾತುಗಳು ನಿಮ್ಗೆ ಯಾರಿಗೆ ನೋವು ತಂದಿದ್ರೆ ನಾನು ಮಾತನ್ನು ವಾಪಸ್ ತಗೋತಾನೋ. ನನ್ನ ಕಳಕಳಿ ಏನು ಅಂತಕ್ಕಿದ್ರೆ ಯುವ ಪೀಳಿಗೆ ಹಾಳಾಗ್ತಾ ಇದೆ. ಸಂಸ್ಕೃತಿ ನಶಿಸಿ ಹೋಗ್ತಾ ಇದೆ. ಆವತ್ತ ನಮ್ಮ ಹೆಣ್ಮಕ್ಳು ನಸಿಗೆನ 4-5 ಗಂಟೆಗೆ ಎದ್ದು ಮಟ್ಟ ಮೊದಲು ಎಲ್ಲಿ ಹೋಗ್ತಿದ್ರು, ಬಸ್ಸನ ಮನೆಗೆ ಹೋಗ್ತಿದ್ರು. ಇವತ್ತಿನ ನಮ್ಮ ಹೆಣ್ಮಕ್ಳು ಮಟ್ಟ ಮೊದಲು ಎದ್ದೇನು ಅಂತ ಅಡಿಗೆ ಮನೆಗೆ ಹೊಂಟಕ್ಕಂತಾರೆ. ಬೆಡ್ ಕಾಪಿ ತರಕ್ಕೆ ಇನ್ನೂ ಹಾಸ್ಯ ಆಗಕ್ಕೆ ಬಂದಿರ್ತಾನೆ ಅವ್ರ ಹಂಗೈತಿ. ಆದ್ರೆ ಆವಾಗಿನ ಹೆಣ್ಮಕ್ಳು ಹಾಗಿಲ್ಲ. ಮುಂಜಾನೆ ಎದ್ದ ತಕ್ಷಣ ಗಂಡಗೆ ನಮಸ್ಕಾರ ಮಾಡಿ ಸ್ನಾನಕ್ಕೆ ಹೋಗಿ ಸ್ನಾನ ಮಾಡಿ ಒಳಗೆ ಹೋಗಿ ಒಳಗೆ ಉದ್ದರ್ಗೆ ಕೊಟ್ಟು ಈ ಮುಂದೆ ಕುಂಕುಮ ಅರಸನ ಚಕ್ರಿ ದೇವರು ಪ್ರಾರ್ಥನೆ ಮಾಡ್ತಾರೆ. ನಿನ್ನನ್ನು ನಾನು ಉದರ ಪರಿಸರ ಬಳಸ್ತಾ ಇದ್ದೀನಿ, ನಿನ್ನ ಆಹಾರವನ್ನು ಸ್ವೀಕಾರ ಮಾಡಿ ಬುದ್ಧಿ ಚಲೋ ಕೊಡು ಅಂತ ತಿಳ್ಕೊಂಡು ಆ ಹೆಣ್ಮಗಳನ್ನು ಪ್ರಾರ್ಥನೆ ಮಾಡ್ತಾರೋ. ಅದಕ್ಕೆ ಪುಣ್ಯಾತ್ಮರ ಕಿತ್ತೂರ ಚಲವ
ಕಲ್ಕಿ ಓಬವ್ವ, ಹೇಮರೆಡ್ಡಿ ಮಲ್ಲಮ್ಮ, ಐಲಾವ ಇಂಥವೆಲ್ಲ ಇತಿಹಾಸ ಉಳ್ಕೊಂಡಿರ್ತಕ್ಕಂಥದ್ದು. ಅದ್ರ ಕಡೆ ಗಮನ ಕೊಡ್ರಿ. ನಿಮ್ಮ ಮಕ್ಕಳಿಗೆ ಬಂಧುಗಳೇ, ಬಹುತೇಕ ಇವತ್ತು ಇದೇನು ಮೊಬೈಲ್ ಬಂದು ಬಿಟ್ಟದ ಜಗತ್ತ ಎಲ್ಲ ಹಾಳಾಗೋಗಿತ್ತು. ಅವತ್ತು ಹೆಂಗಿತ್ತಂದ್ರೆ ಎಲ್ಲಾ ಕೂಡ್ಕೊಂಡು ಸಂಜೆ ಮಾಡಿ ಕಟ್ಟೆ ಮೇಲೆ ಕೂತ್ಕೊಂಡು ಸತ್ಯ ಹರಿಶ್ಚಂದ್ರ ನಾಟಕ ಚರ್ಚೆ ಮಾಡುದು, ಭಕ್ತ ಪ್ರಹ್ಲಾದ ನೋಡ್ತಕ್ಕಂಥ ವ್ಯವಸ್ಥೆಗಳಿದ್ದು. ಇವತ್ತು ಎಲ್ಲಿಗೆ ಹೋಗ್ಬಿಡ್ತಾರೆಲ್ಲ? ಎಲ್ಲಾ ಪರಿಸ್ಥಿತಿ ಗಂಭೀರ, ಬಹುತೇಕ ಮುಂದೋದಿಲ್ಲ. ಬಹುತೇಕ ನಾವೆಲ್ಲ ವಿಚಾರ ಮಾಡ್ರಿ, ಅಕಸ್ಮಾತ್ ಈ ಮೊಬೈಲ್ಗಳ ನೆಟ್ವರ್ಕ್ ಎಲ್ಲರೂ ಒಂದ್ ದಿವಸ ಬಂದಾಗಿ ಬಿಟ್ಟು ಅಂದ್ರ, ಒಂದ್ ದಿವಸ ಬಂದಾಗಿ ಬಿಟ್ಟಿದ್ರೆ 70% ಮಂದಿ ಹುಚ್ಚುತ್ತದೆ. 90% ಅಡ್ಡ ಮಂದಿಗೆ ಏನು ಸಾಹಿತ್ಯ ಕಡೆ ಪುಸ್ತಕ ಬರೆದು ಓದ್ಬೋ ಕಡೆ ಗಮನ ಕೊಟ್ಟಲ್ಲಿ ಅವ್ರು ಅಡ್ಡ ಹೊಳಿತಾರಂತ. 70% ಮಂದಿಗೆ ನಮ್ಗೆ ಹುಚ್ಚುತ್ತದೆ. ಅಂತ ಪರಿಸ್ಥಿತಿ ಬಂದೈತಿ. ಅಂತದೊಳಗ ನಮ್ಮ ಶರಣ ಸಾಹಿತ್ಯ ಇರ್ಬೋದು, ದಾಸ ಸಾಹಿತ್ಯ ಇರ್ಬೋದು, ಪುಣ್ಯಾತ್ಮರೇ, ಎಲ್ಲ ಈ ಸಾಹಿತ್ಯವನ್ನು ಉಳಿಸಿ ಬೆಳೆಸ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಹೊಣೆ ಐತಿ. ಅದಕ್ಕೆ ನನ್ನ ಕಳಕಳಿ ವಿನಂತಿ, ಗೋಷ್ಠಿಗಳು ನಡೆದಾಗ ಕಿವಿಕೊಟ್ಟು ಕೇಳಬೇಕು, ಓಡಾಡೋದು ಬಂದ್ ಮಾಡಿಸ್ಬೇಕು. ಆ ಪುಣ್ಯಾತ್ಮರು ಏನೇನೋ ಹುಡುಕಾಡ್ಕೊಂಡು ಇದೆಲ್ಲ ಬರ್ಕೊಂಡು ತಗೊಂಡು ಬಂದಿರ್ತಾರೆ. ಆದ್ರೆ ನಾನು ತಗೊಂಡು ಬಂದದ್ದು ಯಾರೂ ಕೇಳಿಲ್ಲ ಅಂದ್ರ, ಯಾವಕ್ಕೆ ಹೆಣ್ಮಗಳು ಹೇಳಿರ್ತ, ಗಂಡಗ ನಾವು ಬಾವಿ ನೀರು ಹೋಗ್ತನೋ, ಹಾಲ ಒಲಿ ಮೇಲೆ ಇಟ್ಟಿನಿ ಕಾಸಾಕ, ಹಾಲು ಹೊತ್ತು ಬರಾಕಂತಿದ್ರು ಬಾಯಿ ಬೇರೆ ಅಂತ. ಆ ಹಾಲು ಉಕ್ಕಲಾಕಂತ ಗಂಡ ತಾನು ಬಾಯಿ ಕರ್ಕೊಂತ ಹೋಗಿ ಹಾಲೆಲ್ಲ ಉಕ್ಕಿ ಬೆಂಕಿ ಮೇಲೆ ಬಿದ್ದು, ಅವಾಗ ಹಾಲೆಂದು ಬೆಂಕಿ ಮೇಲೆ ಬಿದ್ದಾಗ ವ್ಯರ್ಥ ಆಯ್ತು. ನಮ್ಮದು ಸಾಹಿತ್ಯ ಒಂದು ಮಹಾತ್ಮರ ನುಡಿಗಳು ಅಂತಕ್ಕಂಥ ಚರ್ಚೆ ನಡೆದಾಗ ಈ ಕಿವಿಯಂಬ ಬಾಯಿ ತೆರಲಿಲ್ಲ ಅಂದ್ರೆ ನಾವು ಕೂಡ ಹಾಲು ವ್ಯರ್ಥ ಆಗಿ ಹೋಗ್ತಾರೆ. ಅವೆಲ್ಲ ಉಳಿಸ್ಬೇಕು, ಬೆಳೆಸ್ಬೇಕು ಅಂತಕ್ಕಂಥ ನೀವೆಲ್ಲ ಇವಾಗ ಹೆಣ್ಮಕ್ಳು ಏನ್ ಸಣ್ಣ ಸಣ್ಣ ಜನ ಇದ್ರೆ ನೀವೆಲ್ಲ ಜಾಗೃತರಾಗಬೇಕು. ಮನೆ ಮಂದಿ ಸರ್ ಎಲ್ಲ ಅದ್ಭುತ ಮಾಡಿಗೆ ಪುಸ್ತಕಗಳು ಒಟ್ಟೆ ಓದಬೇಕಾಗಿಲ್ಲ. ಇಂಥ ಎಲ್ಲ ಓದಿ ನುಡಿಗಳು ತಂದಾಗ ನೀವು ಕೇಳ್ತಕ್ಕಂಥ ಕಿವಿಗಳ ಆಗಲಿ ಅಂತ ಒಂದು ವ್ಯವಸ್ಥೆಯನ್ನ ದೇವರು ಕಂಡಂತ ಎಲ್ಲ ದಾರ್ಶನಿಕರು, ಬಸವಾದಿಶರು, ದಾಸರು, ಶಿಷ್ಟರು, ತೀರ್ಥಂಕರು ನಮ್ಗೆಲ್ಲ ಯುವ ಪೀಳಿಗೆಗೆ ಅಂತ ಸುಬುದ್ಧಿಯನ್ನು ಕೊಡ್ಲಿಕ್ಕೆ ತಿಳ್ಕೊಂಡು ಹಾರೈಸಿ. ಯಾಕಂದ್ರೆ ನಾನು ಕೂಡ ಇದೇ ಮಣ್ಣಿನೊಳಗೆ B.Ed ಓದಕ್ಕ ಶಾಲೆ ಕಲಿತ ಹೋಗಿ ನಾನು ಒಂದು ಮೇಲೆ ನಿಮ್ ಮ್ಯಾಲ ಶಬ್ದದಿಂದ ಎರಡು ಮಾತನ್ನು ಹೆಚ್ಚಿಗೆ ಮಾತನಾಡೇನೆ. ದಯವಿಟ್ಟು ಅನ್ಯತಾ ಭಾವಿಸ್ಬೇಡ್ರಿ. ಈ ಸಾಹಿತ್ಯ ಪರಿಷತ್ ಸಾಹಿತ್ಯ ಉಳಿಬೇಕಾಗಿತ್ತಂದ್ರೆ, ಸಾಹಿತ್ಯ ಶ್ರೀಮಂತಗೊಳ್ಬೇಕಾಗಿತ್ತು ಪುಣ್ಯಾತ್ಮರೇ, ಅವೆಲ್ಲರೂ ಅದ ಕಡೆ ಗಮನ ಕೊಡಬೇಕು. ಜಗತ್ತಿನಾಗ ಸಾವಿರದ ಸಂಪತ್ತು ಯಾವಂತಕ್ಕೆ ಅದಕ್ಕೆ ಪುಸ್ತಕ ಅಂತ ಹೆಸರಿಟ್ಟಾರ. ಆ ಪುಸ್ತಕವನ್ನು ಮುಂದಿನ ದಿನಮಾನದಲ್ಲಿ ಕೂಡ ಬೆಳೆಸೋಣ ಅಂತಕ್ಕಂಥ ಮಾತನಾಡಿ ನನಗೆ ಕರೆಸಿ ಮಾತಾಡಕ್ಕೆ ಅವಕಾಶ ಮಾಡಿಕೊಡಿ. ತಮಗೆಲ್ಲರಿಗೂ ಮುಗಿದ ಕೈ ಬಾಗಿಸ್ತೇನೆ. ಭವಿಷ್ಯ ನನ್ನ ಮಾತು ಪೂರ್ಣಗೊಳಿಸ್ತೇನೆ. ಎಲ್ಲರ ಅಪೇಕ್ಷೆ ಕೇಳ್ತೀರಿ ಹಾಡ 19 ನುಡಿ ಬಂದೈತೆ. ಅದೆಲ್ಲ ನನಗೆ ಹಾಡು ನೆನಪಿಲ್ಲ. ಆದ್ರೂ ಕೂಡ ನನ್ನನ್ನು 4 ಜಿಲ್ಲಾ ತಿರುಗಾಡ ಕಚ್ಚಿದ್ ಯಾವ್ದು ಬೇಕಿದ್ರೆ ಹುಲಿಯ ಹುಟ್ಟಿದ್ದು ಕಿತ್ತೂರು ನಾಡಾಗಂತಕ್ಕಂಥ ಒಂದು ಟೈಟಲ್. ಬಹುತೇಕ ಸಿನಿಮಾ ಮಾಡಿದವ್ರಕ್ಕಿಂತ ಹಾಡಿಗೆ ಹೆಚ್ಚು ತೆರೆ ತೂಗಿರ್ತಕ್ಕಂಥದ್ದು ಅದಾವ ಅಂತ ಎಂಟು ಬರೆದಿರ್ಬೇಕು ನೋಡ್ರಿ ಅವೆಲ್ಲ ಪುಣ್ಯಾತ್ಮ. ಹುಲಿಯ ಹುಟ್ಟಿದ್ದು ಕಿತ್ತೂರ ನಾಡಾಗ, ಬಂಡರಾಯಣ್ಣ ಸಂಗೊಳ್ಳಿ ಊರಾಗ, ಇಂಗ್ಲಿಷರ ಮ್ಯಾಗ ಸಿಟ್ಟಿತವನಾಗ ಒಬ್ಬ ತುಡುತ್ತಿದ್ದ ರಾಯಣ ಕುಲಕರ್ಣಿ ಕಾಲಾಗ, ಮೈಲಿಗರಿಗೆ ತೊಳೆಯಂದಾಗ ಬಂಡರಾಯಣಗ, ಹುಲಿಯ ಹುಟ್ಟಿದ್ದು ಕಿತ್ತೂರ ನಾಡಾಗ, ಬಂಡರಾಯಣ್ಣ ಸಂಗೊಳ್ಳಿ ಊರಾಗ, ಲಕುಟಿ ಸರ್ಕಾರಿದ್ದ ಮ್ಯಾಗಿಂದ ಮ್ಯಾಗ, ಬಾಳೆ ಕೊಡಬೇಕು ರಾಯಣ್ಣ ಎನ್ ಮ್ಯಾಗ, ಬಾಳೆ ಕೊಡದಂಗ ಸರ್ಕಾರ ನೌಕರಿ ಮಾಡದಂಗ, ಕಿತ್ತೂರು ಹುಲಿ ಬಂದೈತಂತ ಸಂಗೊಳ್ಳಿ ಊರಾಗ, ಲಕುಟಿ ಬರಿತಾನ ಕುಲಕರ್ಣಿ ಮನ ಬಂದಂಗ, ಹುಲಿಯ ಹುಟ್ಟಿದ್ದು ಕಿತ್ತೂರ ನಾಡಾಗ, ಬಂಡರಾಯಣ್ಣ ಸಂಗೊಳ್ಳಿ ಊರಾಗ, ಸರ್ಕಾರಿ ನೌಕರಿ ನನ್ನಂಗ ನೀನಗ, ಕನ್ನಡಿಗರ ಕೈಯ ನೋಡೋ ಎನ್ ಮ್ಯಾಗ, ವೀರಭದ್ರ ಕೂಗ ಹೊಡೆದನ ಮೈ ಮ್ಯಾಗ, ಬೆನ್ನತ್ತಿ ತಪ್ಪಿಸಿದ ಕುಲಕರ್ಣಿ ಕುಳುವಾನದ ಸೂರಾಗ. ಕುಲಕರ್ಣಿಂದ್ರಾಗಿನ ಕಾಲಕ್ಕ ಈ ತಲಾಟಿ ನೌಕರಿ ಮಾಡೋರು ಕುಲಕರ್ಣಿ ಅಂತಿದ್ರು. ಮತ್ತೆ ಏನಾದ್ರು ಬೇರೆ ತಿಳ್ಕೊಂಡಿರು. ಯಾಕಂದ್ರೆ ಮತ್ತೆ ಫೋನ್ ಮುಂದೆ ಬರ್ತದೆ, ಯಾಕ್ರಿ ಸ್ವಾಮೀಜಿ ಅದು. ವೀರಭದ್ರ ಕೂಗ ಹೊಡೆದನ ಮೈ ಮ್ಯಾಗ, ಬೆನ್ನತ್ತಿ ತಪ್ಪಿಸಿದ ಕುಲಕರ್ಣಿ ಕುಳುವಾನದ ಸೂರ
ಹುಲಿಯ ಹುಟ್ಟಿತೋ ಕಿತ್ತೂರ ನಾಡಾಗ, ಬಂಟರಾಯಣ್ಣ ಸಂಗೊಳ್ಳಿ ಊರಾಗ. ಹುಲಿಯ ಹುಟ್ಟಿತೋ ಕಿತ್ತೂರ ನಾಡಾಗ, ಬಂಟರಾಯಣ್ಣ ಸಂಗೊಳ್ಳಿ ಊರಾಗ.